ನಮಸ್ಕಾರ. ಸುಖದ ದಡವನ್ನ ಸೇರ್ತಾ ಸೇರ್ತಾ ನಾವು ಆ ಎಲ್ಲ ಜನರಿಂದ ದೂರ ಆಗಿಬಿಡ್ತೀವಿ. ಯಾರೊಂದಿಗೆ ನಮ್ಮ ದುಃಖಗಳನ್ನ ಹಂಚಿಕೊಂಡು ಸುಖದ ಕನಸುಗಳನ್ನ ಕಂಡಿದ್ದೆವು. ಸುಖದ ದಡವನ್ನ ಸೇರ್ತಾ ಸೇರ್ತಾ ನಾವು ಆ ಎಲ್ಲ ಜನರಿಂದ ದೂರ ಆಗಿಬಿಡ್ತೀವಿ. ಯಾರ ಜೊತೆಗೆ ನಮ್ಮ ದುಃಖಗಳನ್ನ ಹಂಚಿಕೊಂಡು ಸುಖದ ಕನಸುಗಳನ್ನ ಕಂಡಿದ್ದೆವು. ಪಯಣ ಸಾಗ್ತಾ ಇದೆ, ಯಾತ್ರೆ ನಡೀತಾ ಇದೆ. ನಾವು ಅನೇಕ ಸುಖದ ಕನಸುಗಳನ್ನ ಕಾಣ್ತಾ ಇದ್ದೀವಿ. ಸುಖವಾಗಿ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತೇಳಿ ನಮ್ಮಲ್ಲಿ ಸಾವಿರಾರು ಕನಸುಗಳು, ನೂರಾರಂದ್ರೆ ಕಡಿಮೆ ಆಗ್ತವ, ಸಾವಿರಾರು ಕನಸುಗಳು ಹಿಂಗೆ ರೆಕ್ಕೆ ಪುಕ್ಕ ಕಟ್ಟಿಕೊಂಡು ಹಾರಾಡ್ತಿರ್ತಾವ ನಮ್ಮ ಸುತ್ತಮುತ್ತ. ಆ ಸುಖದ ಕನಸುಗಳನ್ನ ಕಾಣುವ ಸಂದರ್ಭದಲ್ಲಿ ಅದೆಷ್ಟು ದುಃಖದ ಅನುಭವಗಳನ್ನ ನಮ್ಮ ಜೊತೆಗಿರ್ತಕ್ಕಂಥ ವ್ಯಕ್ತಿಗಳೊಂದಿಗೆ ನಾವು ಹಂಚಿಕೊಂಡು ಅವರ ಬೆಂಬಲವನ್ನು ಪಡೆದುಕೊಂಡು ಸಾಗ್ತಾ ಇರ್ತೀವಿ. ಸಾಗುವಂತ ಸಂದರ್ಭದಲ್ಲಿ ಕೊನೆಗೆ ನಾವು ಸುಖದ ದಡವನ್ನ ಮುಟ್ಟಿದಾಗ ನಮ್ಮ ಜೊತೆಗೆ ಏನು ದುಃಖದಲ್ಲಿ ಬೆಂಬಲವಾಗಿ ನಿಂತಿದ್ರು ಅವರಿಂದ ದೂರ ಆಗಿ ನಿಂತಿರ್ತೀವಿ. ಯಾರನ್ನ ಮೆಟ್ಟಿಲಾಗಿ ಬೆಳೆಸಿಕೊಂಡು ನಾವು ಹತ್ತಿರ್ತೀವಿ, ಆ ಮೆಟ್ಟಿಲುಗಳನ್ನೇ ಇಲ್ಲೇ ಬಿಟ್ಟು ನಾವು ಸಾಧನೆಯ ತುದಿಯಲ್ಲಿ ನಿಂತಿರ್ತೀವಿ. ನಿಂತ ಸಂದರ್ಭದಲ್ಲಿ ನಮ್ಮಲ್ಲಿ ಇರಬೇಕಾದ ಒಂದು ಗುಣ ಏನು ಅಂದ್ರೆ, ಈ ಹತ್ತಿದ ಮೆಟ್ಟಿಲುಗಳನ್ನ ಮರಿಬಾರದು. ಅವುಗಳನ್ನ ನಮ್ಮ ಜೊತೆ ತಗೊಂಡೋಗಕ್ಕಾಗಲ್ಲ ಸರಿ, ಆದ್ರೆ ನಾವು ಮರಿಬಾರ್ದು. ಅವರು ಕೂಡ ಬಯಸೋದಲ್ಲ, ಅವರು ಕೂಡ ನಮ್ಮನ್ನ ನಿಮ್ ಜೊತೆ ತಗೊಂಡು ಹೋಗಂತ ಬಯಸುತ್ತಲ್ಲ. ಅವರು ಕೂಡ ಅವರ ಜೀವನದ ಕನಸುಗಳನ್ನ ನನಸು ಮಾಡುವಂತ ಸಾಕ್ತಾ ಇರ್ತಾರ. ಅಂತ ಸಂದರ್ಭದಲ್ಲಿ ಅವರು ನಮ್ಮ ಸುಖದ ದಡ ಸೇರ್ಲಿಕ್ಕೆ, ದುಃಖದ ಸಂದರ್ಭದಲ್ಲಿ ನಮ್ಗೆ ಹೆಂಗ್ ಬೆಂಬಲ ಆಗಿ ನಿಂತಿರ್ತಾರಲ್ಲ, ಹಂಗ ನಾವು ಕೂಡ ಅವರು ಸುಖದ ದಡ ಸೇರ್ಲಿಕ್ಕೆ ಬೆಂಬಲ ಆಗಿ ನಿಂದಿರ್ಬೇಕಾಗ್ತದೆ, ದೂರಾಗಿ ನಿಂದ್ರಲ್ಲ. ಅನೇಕ ಸಂದರ್ಭಗಳಲ್ಲಿ ನಾವು ಅನೇಕರಿಂದ ಉಪಕಾರಗಳನ್ನು ಪಡೆದುಕೊಂಡು, ಬೆಂಬಲಗಳನ್ನು ಪಡೆದುಕೊಂಡು, ಸಹಕಾರವನ್ನು ಪಡೆದುಕೊಂಡು ನಮ್ಮ ಜೀವನದಲ್ಲಿ ನಾವು ಮೇಲೆ ಬರ್ತೀವಿ. ಬರೀ ಕೇವಲ ನಮ್ಮ ಶಕ್ತಿ ಸಾಮರ್ಥ್ಯಗಳಿಂದ ಮಾತ್ರ ನಾವು ನಮ್ಮ ಜೀವನದಾಗ ನಾವು ಮ್ಯಾಗ ಬರಕ್ಕಾಗಲ್ಲ. ನಮ್ಮ ಜೀವನದ ಉನ್ನತ ಶೃಂಗವನ್ನು ನಾವು ತಲುಪಬೇಕಂತಂದ್ರೆ ಇತರರ ಸಹಾಯ ಸಹಕಾರಗಳು ನಮಗೆ ಬಹಳಷ್ಟು ಮುಖ್ಯ ಆಗ್ತವೆ. ಅವರ ಹೆಗಲ ಮೇಲೆ ನಮ್ಮ ಕಾಲಿಟ್ಟು ನಾವು ಮ್ಯಾಗ ಏರಿದಾಗೆ ಮಾತ್ರ ಸ್ವಲ್ಪ ನಾವು ಮ್ಯಾಗ ಏರಿರ್ತೀವಿ. ಅವರು ನಾವು ಮ್ಯಾಗ ಏರಿಸಲೇ ತಮ್ಮ ಹೆಗಲುಗಳನ್ನು ನಮಗೆ ನೀಡಿರ್ತಾರೆ. ಅವರ ಭುಜಗಳ ಮೇಲೆ ನಾವು ಪಾದ ಇಟ್ಟು ನಾವು ಮ್ಯಾಗ ಏರಿರ್ತೀವಿ. ಏರಿರ್ತಕ್ಕಂಥ ಸಂದರ್ಭದಲ್ಲಿ ಏರಿದ ಮೇಲೆ ಅವ್ರ ತೆಳಗೆ ಉಳಿತಾರ, ನಾವು ಮ್ಯಾಗ ಹತ್ತಿರ್ತೀವಿ. ಮ್ಯಾಗ ಸಫಲತೆಯ ಸ್ವಾದ ನಾವು ಸೇವಿಸ್ತಾ ಇರ್ತೀವಿ. ಅಂತ ಸಂದರ್ಭದಲ್ಲಿ ಅವರನ್ನ ಮರಿತೀವಿ, ಅವರಿಂದ ದೂರ ಆಗಿರ್ತೀವಿ. ದೂರ ಆಗೋದಷ್ಟೇ ಅಲ್ಲ, ಅವರನ್ನ ಮರಿತೀವಿ. ಮರೆಯೋದು ತಪ್ಪು. ನಾವು ಮಾಡಬೇಕಾದ ಮುಖ್ಯ ಕೆಲಸ ಏನಂದ್ರೆ, ಸುಖದ ದಡ ಸೇರಿದ ನಂತರ ನಾವು ಕೂಡ ಅನೇಕ ಕನಸುಗಳೊಂದಿಗೆ ನಾವು ಮತ್ತೆ ಸಾಕ್ತಿರ್ತೀವಿ. ಸುಖದ ದಡ ಸೇರಿದ ನಂತರ ಅಲ್ಲಿಗೆ ನಾವು ನಿಲ್ಲೋದಿಲ್ಲ. ಒಂದಿಷ್ಟು ದಡ ಸೇರಿದ ನಂತರ ನಮ್ಮ ದಡ ಸೇರ್ಲಿಕ್ಕೆ ಯಾರು ಸಹಾಯ ಮಾಡಿರ್ತಾರ ಅಂತವ್ರನ್ನ, ಅವ್ರ ದಡ ಸೇರ್ಲಿಕ್ಕೆ ನಾವು ಒಂದಿಷ್ಟು ನಮ್ಮ ಹೆಗಲುಗಳನ್ನ ನಾವು ಕೊಡಬೇಕಾಗ್ತದೆ. ಅವ್ರದ್ದು ದಾರಿ ಬೇರೆನೆ, ನಮ್ದು ದಾರಿ ಬೇರೆನೆ. ಇಲ್ಲಿ ಎಲ್ಲರದ್ದು ದಾರಿ ಬೇರೆ ಬೇರೆನೇ ಅದ. ಅವ್ರವ್ರ ದಾರಿ ಅವ್ರವ್ರು ಹೊಂಟಿವಿ. ಹೊಂಟಂತ ಸಂದರ್ಭದಾಗ ದಾರಿದಲ್ಲಿ ಅದೆಷ್ಟೋ ಕಷ್ಟ ನಷ್ಟಗಳು ಬರ್ತಾವ. ಬಂದಂತ ಸಂದರ್ಭದಲ್ಲಿ ಇತರರ ಕೂಡ ಒಂದಾಗಿ ನಾವು ನಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಂಡು ಮುಂದೆ ಹೋಗ್ತೀವಿ. ಹಾಗೆ ಮುಂದೋದಾಗ ಬೇರೆಯವರ ಕಷ್ಟಕ್ಕೂ ಕೂಡ ನಾವು ಒಂದಾಗಿ ಬೆಂಬಲ ನೀಡಿ ಅವರು ಕೂಡ
ಸ್ವಲ್ಪ ಮುಂದೆ ಹೋಗಕ್ಕೆ ದಾರಿ ಸರಳ ಮಾಡಿಕೊಡ್ಬೇಕಾಗ್ತದೆ. ಆ ಕೆಲಸ ನಾವು ಮಾಡೋಲ್ಲ, ಅವರನ್ನ ಅಲ್ಲೇ ಬಿಡ್ತೀವಿ, ಇಲ್ಲಿ ಮುಂದುವರಿತೀವಿ. ಮುಂದುವರೆದು ಮತ್ತೆ ಬೇರೆ ಬೇರೆ ಜನ ಸಿಗ್ತಾರ, ಅವ್ರ ಜೊತೆ ಒಂದಾಗ್ತೀವಿ, ಅವರಿಂದ ಸಹಾಯ ಸಹಕಾರ ಪಡ್ಕೊಂತೀವಿ, ಮತ್ತೆ ಮುಂದೆ ಹೋಗ್ತೀವಿ, ಅವ್ರಿಗೆಲ್ಲೇ ಬಿಡ್ತೀವಿ. ಈ ರೀತಿ ಮಾಡ್ತಾ ಹೋದೆವು ಅಂತಂದ್ರೆ ಕೊನೆಗೆ ನಾವು ಒಬ್ಬರೇ ಆಗಿಬಿಡ್ತೀವಿ. ಅದೆಷ್ಟೋ ಬದುಕಿನಲ್ಲಿ ಸಾಫಲ್ಯತೆ ಸಿಕ್ಕಿರ್ತದ, ಖುಷಿ ಸಿಕ್ಕಿರ್ತದ, ಅದು ಹಂಚ್ಕೊಂಡು ನಾವು ಖುಷಿ ಪಡ್ಬೇಕಂದ್ರ ಹಂಚ್ಕೋಕ್ ನಮ್ಮವರು ಅಂತೇಳಿ ನಮ್ಮ ಸುತ್ತಮುತ್ತ ಯಾರೂ ಉಳ್ಕೊಂಡಿರಲ್ಲ. ಹಂಚ್ಕೋಕ್ ನಮ್ಮವ್ರಂತ ಯಾರು ಉಳ್ಕೊಂಡಿಲ್ಲ ಅಂತ ಅಂದ್ಮೇಲೆ ಆ ಖುಷಿ ಇದ್ರೂ ಅಟ್ಟೆ ಬಿಟ್ರು ಅಟ್ಟೆ. ದುಃಖ ಹಂಚ್ಕೋಕ್ ಮಂದಿ ಬೇಕು, ಹಂಗೆ ಸುಖ ಹಂಚ್ಕೋಕ್ನು ಮಂದಿ ಬೇಕು. ಸುಖ ಹಂಚ್ಕೊಂಡಾಗ ಮಾತ್ರ ಅನುಭವಿಸಕ್ ಸಾಧ್ಯ ಅದ, ದುಃಖ ಹಂಚ್ಕೊಂಡಿಲ್ಲ ಅಂದ್ರೂ ಅನುಭವಿಸ್ತೀವಿ. ಆ ಕಾರಣಕ್ಕಾಗಿ ಬದುಕಿನ ವಿಪರ್ಯಾಸ ಏನಂದ್ರೆ, ನಮ್ಮ ಸುಖದ ದಡ ನಾವು ಸೇರ್ತಾ ನಾವು ಯಾರೊಂದಿಗೆ ದುಃಖಗಳನ್ನ ಹಂಚಿಕೊಂಡು ಸುಖದ ಕನಸುಗಳನ್ನ ಕಂಡಿದ್ದೆವು ಅವರಿಂದ ದೂರ ಆಗ್ತೀವಲ್ಲ, ದೂರ ಆದ ನಂತರ ಅವ್ರನ್ನ ನಾವು ಮರಿಬಾರ್ದು. ಅವರು ಕೂಡ ಸುಖದ ದಡ ಸೇರ್ಲಿಕ್ಕೆ ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದ ಅಷ್ಟು ನಮ್ಮ ಸಹಾಯ ಸಹಕಾರಗಳನ್ನ ನೀಡಬೇಕು. ಅಂದಾಗ ಮಾತ್ರ ನಾವು ಸುಖದ ದಡ ಸೇರಿದ ನಂತರ ಅದನ್ನ ಸಂಭ್ರಮಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಸಂಭ್ರಮಿಸಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಸುಖ ನಮಗೆ ಸಿಕ್ಕರೂ ಅಷ್ಟೇ, ಬಿಟ್ರೂ ಅಷ್ಟೇ. ಯಾಕಂದ್ರೆ ನಮ್ಮ ಎದುರು ಊಟ ಆದಂದ್ರೆ ಆ ಊಟ ನಮಗೆ ತಿನ್ನಕ್ ಸಾಧ್ಯನೇ ಇಲ್ಲ. ನಮ್ಗೆ ಹಸುವಿನೂ ಅದ, ಊಟನೂ ಅದ, ಆದ್ರೆ ತಿನ್ನಕ್ ಬರ್ಲಾರ್ದಂಗಿತ್ತು ಅಂದ್ರೆ ಪರಿಸ್ಥಿತಿ ಅದು ಇದ್ರೂ ಅಷ್ಟೇ, ಬಿಟ್ರು ಅಷ್ಟೇ. ಹಂಗ ಸುಖನೂ ಕೂಡ ನಾವು ಹಂಚಿಕೊಳ್ಳಿಕ್ಕೆ ನಮ್ಮವರು ಅಂತೂ ಒಂದು ಇಷ್ಟು ಜನ ನಾವು ನಮ್ಮ ಜೊತೆಗೆ ಇಟ್ಕೊಂಡಿರ್ಬೇಕಾಗ್ತದೆ, ಗಳಿಸಿರ್ಬೇಕಾಗ್ತದೆ. ಅಂದಾಗ ಮಾತ್ರ ಸುಖವನ್ನ ಸವಿಯಲಿಕ್ಕೆ ಸಾಧ್ಯವಿದೆ. ಧನ್ಯವಾದಗಳು.